ಮುಂದುವರಿದ ಭಾಗದಲ್ಲಿ ಈಗ ನೋಡ್ತಾ ಇದ್ದೀರಾ. ಮೊದಲನೇ ಭಾಗದಲ್ಲಿ ನೀವು ನೋಡಿದ್ದೀರಿ ಕಲಬುರಗಿಯ ಶ್ರೀ ಶರಣಬಸಪ್ಪನವರ ರಥೋತ್ಸವವನ್ನು. 5:30ಗೆ ರಥೋತ್ಸವ ಎಳೆದಿರೋದನ್ನು ನೋಡಿದ್ದೀರಿ, ತೇರು ಎಳೆಯೋದನ್ನು ನೋಡಿದ್ದೀರಿ. ಇವಾಗ ನಾವು ಮತ್ತೆ ರಾತ್ರಿ ಶರಣಬಸಪ್ಪನವ್ರ ದರ್ಶನ ಮಾಡೋಕ್ಕೆ ಕುಟುಂಬ ಸಮೇತ, ಅಂದರೆ ಆ ಗದ್ದಲದಲ್ಲಿ ನೋಡೋಕ್ಕೆ ಕರೆಕ್ಟಾಗಿ ಇದಾಗಲ್ಲ, ಹಾಗಾಗಿ ನಾವು ದರ್ಶನ ಮಾಡೋಕ್ಕೆ ನಾವು ಎಲ್ಲರೂ ಕುಟುಂಬ ಸಮೇತ ಎಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ ದರ್ಶನ ಮಾಡೋಣ. ಹಾಗೆ ಶ್ರೀ ಶರಣಬಸಪ್ಪನವರ ಕಲಬುರಗಿಯಲ್ಲಿ ಯಾರೂ ಶರಣಬಸಪ್ಪ ಅಂತ ಜಾಸ್ತಿ ಅನ್ನಲ್ಲ. ಅಪ್ಪನ ಗುಡಿ, ಅಪ್ಪನ ಕೇರಿ, ಅಪ್ಪನ ಊರು ಇದೆ ಅಂತಲೇ ಕರಿತಾ ಇರೋದು. ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಹೇಳ್ತೀನಿ, ಬನ್ನಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಾ ಹಾಕೋ ಪ್ರತಿಯೊಂದು ಒಳ್ಳೆ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತದೆ. ಹಾಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡಿ, ನೀವು ಹೇಗಿದ್ದೀರಾ? ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದೀವಿ ನೋಡ್ರಿ. ಈಗ ಬನ್ನಿ ನೋಡೋಣ, ದರ್ಶನ ಮಾಡೋಣ. ಶ್ರೀ ಗುರು ಶರಣಬಸಪ್ಪನವರ ದರ್ಶನ ಮಾಡೋಣ ಬನ್ನಿರಿ. ಲಕ್ಷಾಂತರ ಜನ ಪಾಲ್ಗೊಳ್ಳೋ ಈ ಅದ್ಭುತವಾದ ರಥೋತ್ಸವ ಟೈಮಲ್ಲಿ ನೀವು ನೋಡಿದಿರಿ. ಇವಾಗ ನೋಡ್ರಿ, ಇವಾಗ ಹೆಂಗಾಗಿದೆ ವಾತಾವರಣ ಅಂತ ನಿಮಗೆ ಡಿಟೇಲಾಗಿ ತೋರಿಸ್ತೀನಿ, ಬನ್ನಿ ನೋಡ್ರಿ. ರಾತ್ರಿ ಪೂರ್ತಿ ಭಜನೆ, ಎಲ್ಲ ಪ್ರವಚನ, ಎಲ್ಲ ಕಾರ್ಯಕ್ರಮಗಳು ನಡೀತವೆ ಇಲ್ಲಿ. ಕಲಬುರಗಿ ಜಿಲ್ಲೆಯ ಶ್ರೀ ಶರಣಬಸವೇಶ್ವರರು 18ರಿಂದ 19ನೇ ಶತಮಾನದ ಪ್ರಸಿದ್ಧ ವೀರಶೈವ ಸಂತರು, ಮಹಾದಾಸೋಹಿ ಮತ್ತು ಜ್ಞಾನಿ. ಜೇವರ್ಗಿ ತಾಲೂಕಿನ ಅರಳಗುಂಡಿಗೆಯಲ್ಲಿ ಜನಿಸಿದ ಇವರು 1746ರಿಂದ 1822ರವರೆಗೆ ಇವರು ಇದ್ದರು. ಕಲಬುರಗಿಯಲ್ಲಿ ನೆಲೆಸಿ ತ್ರಿವಿಧ ದಾಸೋಹ ಅಂದರೆ ಅನ್ನ, ಜ್ಞಾನ, ಅರಿವು. ನೋಡ್ರಿ, ಅನ್ನ, ಜ್ಞಾನ, ಅರಿವು ನೀಡುವ ಈ ಸಂತರು ಶ್ರೀ ಶರಣಬಸವೇಶ್ವರರು, ಶರಣಬಸಪ್ಪ ಅಪ್ಪ ಅಂತಲೇ ಕಲಬುರಗಿಯಲ್ಲಿ ಪ್ರಸಿದ್ಧವಾದವರು. ಹಾಗೂ ಕಾಯಕ ತತ್ವವನ್ನು ಬೋಧಿಸಿದವರು. ಇವರ ಸಮಾಧಿ ಸ್ಥಳವು ಈಗ ಪ್ರಸಿದ್ಧ ಶರಣಬಸವೇಶ್ವರ ದೇವಾಲಯ ಆಗಿದ್ದು, ಇವರ ಜಾತ್ರಾ ಮಹೋತ್ಸವ ಹೋಳಿ ಹುಣ್ಣಿಮೆಯ ಆದ ನಂತರ 5 ದಿನಕ್ಕೆ ಬಹಳಷ್ಟು ವಿಜೃಂಭಣೆಯಿಂದ ರಥೋತ್ಸವ ನಡೀತದೆ. ಮತ್ತು ಶ್ರಾವಣ ಮಾಸದಲ್ಲಿ ಕೂಡ ಸೋಮವಾರ ಎಷ್ಟು ಸೋಮವಾರ ಬರ್ತಾವಲ್ಲ, ಅಷ್ಟು ಸೋಮವಾರ ಕೂಡ ಪಲ್ಲಕ್ಕಿ ಉತ್ಸವ ನಡೀತದೆ. ಈ ಜಾತ್ರೆಯಲ್ಲಿ ರಥೋತ್ಸವ, ಸಣ್ಣ ರಥೋತ್ಸವ, ದೊಡ್ಡ ರಥೋತ್ಸವ, 2 ರಥೋತ್ಸವ ನಡೀತವೆ. 4ನೇ ದಿನ ಒಂದು, 5ನೇ ದಿನ ಒಂದು ದೊಡ್ಡ ರಥೋತ್ಸವ ನಡೀತದೆ. ಅಲ್ಲಿಗೆ ಭಕ್ತರು ನಡ್ಕೊಂಡು ಬರ್ತಾರೆ. ಎಲ್ಲೆಲ್ಲಿ ದಾರಿಯಲ್ಲಿ ಅನ್ನದಾಸೋಹ ಕೂಡ ಮಾಡ್ತಾರೆ ಬರೋರಿಗೆಲ್ಲ, ನಡ್ಕೊಂಡು ಬರೋರಿಗೆ, ಪಾದಯಾತ್ರೆ ಮಾಡೋರಿಗೆ, ಮತ್ತು ಭಜನೆಯಿಂದ ಬರ್ತಾರೆ. ಏನು ಬೇಕು ಅದನ್ನೆಲ್ಲ ಕೊಡ್ತಾಯಿದ್ರು. ಹಾಗಾಗಿ ದಾಸೋಹ ಮುಂದುವರ್ಕೊಂಡು ಹೋಯಿತು. ಹಾಗೆ ಇಲ್ಲಿವರೆಗೂ ಅದು ದಾಸೋಹ ನಿಂತಿಲ್ಲ. ಮಹಾದಾಸೋಹ ಶ್ರೀ ಶರಣಬಸವ ಅಂತ ಅದು ಪ್ರಸಿದ್ಧ ಆಗಿದ್ದಾರೆ ಇಲ್ಲಿ. ಕಲಬುರಗಿ ಅಂದ್ರೇ ಶ್ರೀ ಶರಣಬಸವೇಶ್ವರರು.
ಇವರ ಶಿಷ್ಯರ ವೃಂದ ಹೇಗಿತ್ತು ಅಂದರೆ, ಅವರ ಮುಖ್ಯವಾದ ಶಿಷ್ಯರು ಅಂದರೆ ದೊಡ್ಡಪ್ಪ ಶರಣರು. ಇವರು ಬಹಳ ನೆಚ್ಚಿನ ಶಿಷ್ಯರಾಗಿದ್ದರು ಅವರಿಗೆ. ಗುರು ಶಿಷ್ಯರ ಸಾಮರಸ್ಯಕ್ಕೆ ಇಂದಿನ ದೇವಾಲಯವೇ ಸಾಕ್ಷಿಯಾಗಿದೆ. ಹಾಗಾಗಿ ಗುರು ಶಿಷ್ಯರ ಎರಡೂ ನೀವು ಮೂರ್ತಿಗಳನ್ನು ನೋಡಬಹುದು. ಇಬ್ಬರ ಫೋಟೋ ಮೂರ್ತಿ ಈಗ ಗರ್ಭಗುಡಿಯಲ್ಲಿ ನೀವು ನೋಡ್ತಾ ಇದ್ದೀರಂದರೆ ಅವರು ಗುರು ಶಿಷ್ಯರ ಮೂರ್ತಿಯಾಗಿರ್ತದೆ, ಫೋಟೋ ಆಗಿರ್ತದೆ. ಇವರು ಶ್ರೀ ಶರಣಬಸವೇಶ್ವರರು 11ನೇ ತಾರೀಕು 3ನೇ ತಿಂಗಳು 1822ರಂದು ಅನಾರೋಗ್ಯದಿಂದ ಲಿಂಗೈಕ್ಯರಾದರು. ಶರಣಬಸವೇಶ್ವರರ ದೇವಾಲಯ ಕಲಬುರಗಿ. ಈ ದೇವಾಲಯವು ಕಲಬುರಗಿ ನಗರದ ಹೃದಯ ಭಾಗದಲ್ಲಿದ್ದು, ಸಮಾಧಿ ಸ್ಥಳದ ಮೇಲೆ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಶಿಲ್ಪಕಲೆ ನೋಡಿದರೆ ಅದೇ ಇಷ್ಟು ವರ್ಷ ಅದ ನೋಡು. ಸರಿ ಅಷ್ಟಿದ್ದಿಲ್ಲ, ಕ್ಯೂ ನಿಂತಿರಿದಾಗಲ್ಲ. ಇದಷ್ಟಾಗ ಏನು ದಷ್ಟ ಆಗ್ತದೆ. ಸ್ವತಃ ಭಾಗಮ ಗೌಡ್ತಿಯ ಮೈ ಮೇಲಿನ ಬಟ್ಟೆಯೆಲ್ಲ ತೆಗೆದು ನಾಲಿಗೆ ಹಚ್ಚಿ ಕಿವ ರಕ್ತೆಯನ್ನು ತೋರಿಸಿಕೊಳ್ಳ. ನಾಲಿಗೆ ಹಚ್ಚಿ ಹಂಗ ನೆಕ್ತಾನೆ, ಹಂಗ ನುಗ್ಗುತ್ತಾನೆ, ಹಂಗ ರೋಗ ಗುಣಮುಖ ಆಗುತ್ತಾ ಬಂದದ. ಕೈಕಾಲ ಮಂಡಾಲಂತ ಬೆರಳು ಸಿಗಿತು ಬಂದವೆ. ಕ್ಷಣದಲ್ಲಿ ಪವಿತ್ರ ಆಗಿ ನಿಂತು ಬಿಟ್ಟಳು ಭಾಗಮ್ಮ ಗೌಡ್ತಿ ಕರದೋಡಿಸಿ ಮಡಿವಾಳಪುರ ಮುಂದೆ. ಏನಂತಾರ ಬಸಯ್ಯನವರು? ಬಸಯ್ಯನವರಿಗೆ ಸಿಟ್ಟು ಬಂತು. ಹೋಯ್ತ್ರಿ ಭಾಗಮ್ಮನ ರೋಗ ಆಯ್ತು ಜನ್ಮ ಪಾವನ. ಸಿಗಿತು ಬಂದು ಕೈಕಾಲ ಬೆರಳ ಅದೇ ಕ್ಷಣದಲ್ಲಿ ಪವಿತ್ರ ಆಗಿ ಮಡಿವಾಳೇಶನ ಸೇವೆಗೆ ನಿಂತರ. ವಂಶಾವಳಿ ನೋಡಿಲ್ಲೇನು ಕಂಡಲಿ ಶಾಖೆ ಹರಡಿ ಪಾಕಂಡಿ ರಕ್ತಕ್ಕೆ ಕೂಡಿ ಉಂಡ ಮನಿ ಜಂತಿ ಕುಲ್ದವರು ಎಣಿಸಿಲ್ಲೇನು. ಕುಂಡಿಗೆ ಕುಂಡಿ ಕೂಡಿಸಿ 36ಕ್ಕೆ ಕುಣಿಸಿಲ್ಲೇನು. ಹರಳಯ್ಯ ಸಮಗಾರವನು
ಇವರ ದಾಸೋಹದಿಂದ ಪ್ರೇರಿತರಾಗಿ ಕಲಬುರಗಿಯ ಪ್ರತಿ ಮನೆಯು ಮಹಾಮನೆಯಾಗಿ ಬದಲಾಗಿತ್ತು. ಅಂದರೆ ಪ್ರತಿಯೊಬ್ಬರೂ ಆ ದಾಸೋಹದ ಇಲ್ಲಿ ಪಾಲ್ಗೊಳ್ತಾ ಇದ್ದರು. ದಾಸೋಹದ ಏನು ಬೇಕು ಅದನ್ನೆಲ್ಲ ಕೊಡ್ತಾಯಿದ್ರು. ಹಾಗಾಗಿ ದಾಸೋಹ ಮುಂದುವರ್ಕೊಂಡು ಹೋಯಿತು. ಹಾಗೆ ಇಲ್ಲಿವರೆಗೂ ಅದು ದಾಸೋಹ ನಿಂತಿಲ್ಲ. ಮಹಾದಾಸೋಹ ಶ್ರೀ ಶರಣಬಸವ ಅಂತ ಅದು ಪ್ರಸಿದ್ಧ ಆಗಿದ್ದಾರೆ ಇಲ್ಲಿ. ಕಲಬುರಗಿ ಅಂದ್ರೇ ಶ್ರೀ ಶರಣಬಸವೇಶ್ವರರು. ಇವರ ಶಿಷ್ಯರಿಂದ ಹೆಂಗಿತ್ತು ಅಂದರೆ, ಅವರ ಮುಖ್ಯವಾದ ಶಿಷ್ಯರು ಅಂದರೆ ದೊಡ್ಡಪ್ಪ ಶರಣರು. ಇವರು ಬಹಳ ನೆಚ್ಚಿನ ಶಿಷ್ಯರಾಗಿದ್ದರು ಅವರಿಗೆ. ಗುರು ಶಿಷ್ಯರ ಸಾಮರಸ್ಯಕ್ಕೆ ಇಂದಿನ ದೇವಾಲಯವೇ ಸಾಕ್ಷಿಯಾಗಿದೆ. ಹಾಗಾಗಿ ಗುರು ಶಿಷ್ಯರ ಎರಡೂ ನೀವು ಮೂರ್ತಿಗಳನ್ನು ನೋಡಬಹುದು. ಇಬ್ಬರ ಫೋಟೋ ಮೂರ್ತಿ ಈಗ ಗರ್ಭಗುಡಿಯಲ್ಲಿ ನೀವು ನೋಡ್ತಾ ಇದ್ದೀರಂದರೆ ಅವರು ಗುರು ಶಿಷ್ಯರ ಮೂರ್ತಿಯಾಗಿರ್ತದೆ, ಫೋಟೋ ಆಗಿರ್ತದೆ. ಇವರು ಶ್ರೀ ಶರಣಬಸವೇಶ್ವರರು 11ನೇ ತಾರೀಕು 3ನೇ ತಿಂಗಳು 1822ರಂದು ಅನಾರೋಗ್ಯದಿಂದ ಲಿಂಗೈಕ್ಯರಾದರು. ಶರಣಬಸವೇಶ್ವರರ ದೇವಾಲಯ ಕಲಬುರಗಿ. ಈ ದೇವಾಲಯವು ಕಲಬುರಗಿ ನಗರದ ಹೃದಯ ಭಾಗದಲ್ಲಿದ್ದು, ಸಮಾಧಿ ಸ್ಥಳದ ಮೇಲೆ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಶಿಲ್ಪಕಲೆ ನೋಡಿ ಇದು ಹೆಂಗಿದೆ ಅಂತಂದರೆ, ದ್ರಾವಿಡ ಮತ್ತು ಇಸ್ಲಾಮಿಕ್ ಶೈಲಿಯ ಸಮ್ಮಿಶ್ರಣವನ್ನು ಹೊಂದಿರುವ ಈ ದೇವಾಲಯವು 36 ಕಮಾನುಗಳು, ಸುಂದರ ಕೆತ್ತನೆಗಳು ಮತ್ತು ವಿಶಾಲವಾದ ಸಭಾಮಂಟಪವನ್ನು ಹೊಂದಿದೆ. ಇವರ ಗದ್ದುಗೆ ಗರ್ಭಗುಡಿಯಲ್ಲಿ ಶರಣಬಸವೇಶ್ವರರು ಮತ್ತು ಅವರ ಶಿಷ್ಯ ದೊಡ್ಡಪ್ಪ ಅಪ್ಪನವರ ಜೋಡಿ ಮೂರ್ತಿಗಳಿವು. ಸಮಾಧಿ ನೋಡ್ರಿ, ಇದು ಇಂದಿನ ದೇವಾಲಯ ಅವರ ಸಮಾಧಿ ಮೇಲೆ ನಿರ್ಮಿಸಲಾಗಿದೆ. ಅವ್ರ ತತ್ವ ಏನು ಅಂದರೆ, ಕಾಯಕವೇ ಕೈಲಾಸ ಎಂಬುದು ಇವರ ಮುಖ್ಯ ತತ್ವ. ಕಾಯಕನ ಮಾಡ್ತಾಯಿದ್ರು, ಹೊಲ ಬೆಳೀತಾ ಇದ್ದರು, ದಾಸೋಹವನ್ನು ನಡೆಸ್ತಾ ಇದ್ದರು. ಅವರ ಕಾಯಕ ಇದು ಬಹಳ ಮುಖ್ಯವಾಗಿತ್ತು. ಈ ದೇವಾಲಯಕ್ಕೆ ಭಕ್ತಿಯ ಕೇಂದ್ರ ಅಲ್ಲದೆ ಶಿಕ್ಷಣಕ್ಕೆ ಬಹಳ ಒತ್ತು ಕೊಟ್ಟರು. ಸಾಮಾಜಿಕ ಸೇವೆಗಳನ್ನು ಮಾಡ್ತಾಯಿದ್ರು. ಇದು ಮುಖ್ಯವಾದ ಕೇಂದ್ರ ಆಗಿತ್ತು. ಶರಣಬಸವೇಶ್ವರರ ಮಹಾದಾಸೋಹ ಪೀಠದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದು ಸತತವಾಗಿ ಈಗಲೂ ಕೂಡ ನಡೀತಾ ಇದೆ ದಾಸೋಹ. ನೀವು ಈಗ ಬಂದು ಕೂಡ ನೋಡ್ಬೋದು. ನೋಡಿ, ಜಾತ್ರೆ ಅಂತೂ ಲಕ್ಷಾಂತರ ಜನ ರಥೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಮತ್ತು ಈ ರಥೋತ್ಸವಕ್ಕೆ ಬಾಳೆಹಣ್ಣು, ಉತ್ತುತ್ತಿ, ಅಡಿಕೆ, ಕಲ್ಸಕ್ಕರೆ ಎಲ್ಲನೂ ರಥಕ್ಕೆ ಎಸಿತಾರೆ. ಅದು ಸಿಕ್ಕರೆ ಬಹಳಷ್ಟು ಪುಣ್ಯ ಅಂತ ಅಂದ್ಕೊಂಡು ಎಲ್ಲರೂ ಕಣ್ಣುಗೊತ್ಕೊಂಡು ತಿಂತಾರೆ. ಈ ರೀತಿಯಾಗಿ ನಡೆಯುವ ಅದ್ಭುತವಾದ ಈ ಜಾತ್ರೆ ಕಣ್ತುಂಬ್ಕೊಂಡಿದ್ದೀರಾ. ಲೇಸರ್ ಲೈಟ್ ಕೂಡ ಎಷ್ಟು ಚೆಂದಾಗಿ ಮಾಡಿದ್ದಾರೆ. ಇದನ್ನೆಲ್ಲ ಕಣ್ತುಂಬ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನಾವೆಲ್ಲ ಕುಟುಂಬ ಸಮೇತ ಹೋಗಿದ್ವಿ. ನಮ್ಮ ಮೈದ್ನವರು, ನಮ್ಮ ಅತ್ತಿಗೆಯವರು, ನಾದಿನಿಯವರು ಎಲ್ಲರೂ ಸೇರ್ಕೊಂಡು ಹೋಗಿರೋದ್ರಿಂದ ನಮ್ಮ ತಂಗಿಯವರು ನೀವೆಲ್ಲ ನೋಡಿದ್ದೀರಿ. ನೋಡಿ, ಇವ್ರು ನಮ್ಮ ನಾದಿನಿಯವರೆಲ್ಲ ದೊಡ್ಡವರು, ಅತ್ತಿಗೆಯವರು, ಮಗಳು, ಈ ಥರ ಎಲ್ಲ ಕುಟುಂಬ ಸಮೇತ ಬಂದಿದ್ದೀವಿ. ಜಾತ್ರೆ ಎಲ್ಲ ನೋಡಿದ್ದಾಯಿತು, ದರ್ಶನ ಆಯಿತು. ಮತ್ತು ಏನಾದರೂ ಸುಮ್ಮನೆ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂದ್ಕೊಂಡು ಟೀ ಕಾಫಿ ಏನಾರು ಕುಡಿಯೋಣ ಅಂತ ಅಲ್ಲಿ ಜಾತ್ರೆಯಲ್ಲಿ ಟೆಂಟ್ ಹಾಕಿದ್ದಾರೆ. ನೋಡಿ, ಇಷ್ಟು ದೊಡ್ಡ ಹೋಟ್ಲ್ ಮಾಡಿದ್ದಾರೆ. ಇಲ್ಲೆಲ್ಲ ಕೂತ್ಕೊಂಡು ಸ್ವಲ್ಪ ಮಿರ್ಚಿ ಬೋಂಡ ತಿನ್ನಲೇಬೇಕಲ್ಲ. ಹಾಗಾಗಿ ಜಾತ್ರೆದು ಏನೇ ಇರಲಿ ಸ್ವಲ್ಪ ತಿನ್ನಬೇಕಂತಲೇ ಇರ್ತದಲ್ಲಿ. ಪಳಾರೆಲ್ಲ ತೊಗೊಂಡು ತಿಂದು ಬರಬೇಕಾದ್ರೆ ನೋಡಿ, ದಾರಿಯಲ್ಲಿ
ಎಷ್ಟೊಂದು ಅನ್ನದಾಸೋಹ ಎಲ್ಲ ಮಾಡಿರ್ತಾರೆ. ಇದೆಲ್ಲ ನಿಮಗೆ ಹೆಂಗೆ ಅನಿಸುತ್ತೆ ಹೇಳಿ? ಪ್ರತಿಯೊಂದು ಜಾತ್ರೆಯಲ್ಲಿ ಎಲ್ಲ ಜನ ನಾವೇ ಇರೋದು, ನಾವೇ ಮಾಡೋದು. ಸ್ವಲ್ಪನೇ ಇದೆಲ್ಲ ಏನು ಬಿಸಾಕ್ತೀರಾ, ತಿನ್ನೋದು, ಊಟದ ಪ್ಲೇಟು ಎಲ್ಲನೂ ಪ್ರತಿಯೊಂದು ಒಂದು ಬ್ಯಾಗ್ಗಳನ್ನು ಬ್ಯಾಗ್ ಮಾಡಿ ಅದರಲ್ಲಿ ಹಾಕ್ರಿ. ಈ ಪೊಲ್ಯೂಷನ್ ಎಲ್ಲ ಗಲೀಜೆಲ್ಲ ನಮಗೆ ನೋಡೋಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ಈ ತಪ್ಪುಗಳನ್ನು ಮಾತ್ರ ಮಾಡಿಬಿಡಿ. ಯಾವುದೇ ಜಾತ್ರೆ ಇರಲಿ, ಜಾತ್ರೆ ಇರೋದೇ ನಮಗೋಸ್ಕರ. ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಥ್ಯಾಂಕ್ ಯು. ಅರ್ಥ ಆಯಿತು ಅಂದ್ಕೋತೀನಿ. ಎಲ್ಲರೂ ರುಚಿ ಶುಚಿ ಎಲ್ಲನೂ ಕಾಪಾಡ್ಕೊಂಡು ಹೋಗೋಣ. ಜಾತ್ರೆಗಳಿಗೆಲ್ಲ ಪ್ರತಿಯೊಬ್ಬರು ಅಟೆಂಡ್ ಮಾಡೋಣ. ಒಳ್ಳೆಯದಾಗಲಿ ಎಲ್ರಿಗೂ. ಅಪ್ಪ ಶರಣಬಸಪ್ಪಪ್ಪನವರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಹೊಸ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು ಎಲ್ರಿಗೂ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಧನ್ಯವಾದಗಳು. ಸಿಟ್ಟು ಬಂತು, ಮನಸ್ಸಿಗೆ ರೋಷ ಶಕ್ತಿಗಾದು. ಈ ಬಸಯ್ಯ ಮಠದಲ್ಲಿ ಊರ ಸಿಟ್ಟು ಬಂತು ಭಯಂಕರ. ಯಾಕಪ್ಪ ಆಗಮ್ಮನ ರೋಗ ನಿವಾರಣೆ ಆಯ್ತಲ್ಲ. ಶಿವ ರಕ್ತ ಸೋರ್ತಿತ್ತು ಮೈಯೆಲ್ಲ, ಕೈಕಾಲು ಬೆರಳು ಬಂಡಾಗ್ಯಾವ ಆಗಮ್ಮ ತಾಯಿಗೆ. ಆ ತಾಯಿಯನ್ನು ಕರ್ತಾನೆ ಸರಿಯಾಕ ಕರೆದಂದ. ಯವ್ವ, ನಾನು ನಿನ್ನ ಮಗ, ನೀ ನನ್ನ ತಾಯಿ ಅಂತ.